ನನ್ನ ತಮ್ಮಂದ್ರ ಮದುವೆ ನಡೀತಿದೆ. ಆದ್ರೆ ಅವ್ರು ಹೇಳ್ದಾಗೆ ಎಲ್ಲ ಖುಷಿ ಖುಷಿಯಾಗಿ ನಡೆದು ಹೋದ್ರೆ ನಂಗಷ್ಟೇ ಸಾಕು. ವಸು, ನೀನೇನು ಯೋಚನೆ ಮಾಡಬೇಡ. ಎಲ್ಲ ನಾವು ಅಂದ್ಕೊಂಡ ಹಾಗೇನೇ ನಡೀತಾ ಇದೆ. ಮೊದಲು ಯಜಮಾನರು ಇಲ್ಲಿಗೆ ಬರಲಿ, ಅವ್ರ ಹತ್ರ ಮಾತಾಡೋಣ. ಅದಾದ್ಮೇಲೆ ಕೋದಂಡನ ಹತ್ರ ಮಾತಾಡೋಣ. ಎಲ್ಲ ಸರಿ ಹೋಗುತ್ತೆ. ಸರಿ. ಹೌದಾ? ಅದೆಲ್ಲ ಆಗಕ್ಕೆ ಅಷ್ಟು ಸುಲಭವಾಗಿ ನಾನು ಬಿಟ್ರೆ ತಾನೇ. ನೋಡ್ತೀರಿ ಏನು ಮಾಡ್ತೀನಿ. ನಿಮ್ಮ ಅಪ್ಪಂಗೆ ಕೊಡ್ತೀನಿ. ದೇವ್ರೆ, ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ. ಅಂತೂ ಎಲ್ಲ ಅನ್ಕೊಂಡಂಗೆ ಆಗ್ತಿದೆ. ನನ್ನ ಮಗಳು ಇಷ್ಟಪಡ್ತಿರೋ ಹುಡುಗನೇ ಅವಳಿಗೆ ಸಿಕ್ತಿದ್ದಾನೆ. ನಾವು ಇಷ್ಟಪಡ್ತಾರೋ ಒಂದು ಒಳ್ಳೆ ಕುಟುಂಬನೂ ನಮಗೆ ಸಿಕ್ತು. ಎಲ್ಲ ನಿನ್ನ ಆಶೀರ್ವಾದ. ಅಮ್ಮ, ಏನೇ ನನಗಂತೂ ಏನು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ. ನಿಂತಲಿ ನಿಲ್ಲಲಾರೆಯ ಹಾ ಹಾ, ಕುಂತಲಿ ಕೂರಲಾರೆಯ ಹಾ ಹಾ, ನಿನ್ನದೇ ಜಾದು ಎಲ್ಲ ಹಾ ಹಾ, ಹೇಳಲು ಮಾತೇ ಇಲ್ಲ ಹಾ ಹಾ. ನಿಂತಲಿ ನಿಲ್ಲಲಾರೆಯ ಹಾ ಹಾ, ಕುಂತಲಿ ಕೂರಲಾರೆಯ ಹಾ ಹಾ, ನಿನ್ನದೇ ಜಾದು ಎಲ್ಲ ಹಾ ಹಾ, ಹೇಳಲು ಮಾತೇ ಇಲ್ಲ ಹಾ ಹಾ. ಅಮ್ಮ, ನೀನ್ ಮಾಡು. ಅಮ್ಮ, ಇಲ್ಲ ಇಲ್ಲ ಇಲ್ಲ, ನೀನ್ ಮಾಡು. ನೌಕರ ಕಿನ್ನರ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ನೆತ್ತಿಗೆ ಹೇಳ ಮತ್ತಿನ ಹೆಸರೇನು. ನನ್ನ ಬಾಡಿಗೆ ಎತ್ತಿರೋ ನಾನು, ಯಾಕೆ ಕಣ್ಣಿಗೆ ಎತ್ತಿದೆಯೋ ನೀನು. ನಿನ್ನ ನೋಡುತ್ತಾ ನೋಡುತ್ತಾ ತೀರದ ಹರಿದ ಆಯ್ತು ನನಗೇನು. ವಿಶಾಲು, ಇಷ್ಟೊತ್ತಿನಲ್ಲಿ ಇಲ್ಲೊಬ್ಳೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀಯಾ? ಮಲಕ್ಕೋಬಾರ್ದಾ? ನನಗೊತ್ತು ನೀನ್ ಏನು ಯೋಚನೆ ಮಾಡ್ತಾ ಇದೀಯಾ ಅಂತ. ಸುಮ್ನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ನಡಿ, ಮಲ್ಕೋ ನಡಿ. ನೀವು ಹೋಗಿ ಮಲ್ಕೊಳ್ಳಿ. ನಾನು ಕೃಷ್ಣ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವನ ಹತ್ರ ಎಲ್ಲನೂ ಹೇಳ್ತೀನಿ. ಅವನಿಗೂ ಗೊತ್ತಾಗ್ಲಿ ನಿನ್ನೆ ನಮ್ಮನೇಲಿ ಏನು ನಡೀತು ಅಂತ. ಆಮೇಲೆ ಬರ್ತೀನಿ, ಹೋಗಿ. ಏನು ಕೃಷ್ಣ ಹತ್ರ ಹೇಳ್ತೀಯಾ? ಬೇಡಮ್ಮ, ಅವನು ತುಂಬಾ ಕೋಪಿಷ್ಟ. ಕೋದಂಡನೇ ಹೇಳಿ ಅವನಿಗೇನು ನಡೀತು ಅಂತ. ಅಪ್ಪ, ಮಾತ್ರೆ ತಗೊಳ್ಳಿ. ಬೇಡಮ್ಮ, ಹೇಗೂ ಎಲ್ಲ ಮುಗಿತಾ ಇದೆಯಲ್ಲ. ನಮ್ಮ ಅವಶ್ಯಕತೆ ಇಲ್ಲದೆ ಅವರೇ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡವರಾಗಿದ್ದಾರೆ. ಇನ್ನು ಮಾತ್ರೆ ತಗೊಂಡು ನಮ್ಮ ಆಯಸ್ಸನ್ನ ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ. ಅಪ್ಪ, ಏನ್ ಮಾತಂತ ಆಡ್ತಿದ್ದೀರಾ? ಅಮ್ಮ, ನೀನಾದ್ರೂ ಅಪ್ಪಂಗೆ ಹೇಳು. ಅವ್ರು ಸರಿಯಾಗಿ ಹೇಳ್ತಾ ಇದ್ದಾರಲ್ಲ ವಸು. ಅಮ್ಮ, ಈಗ ನಡೆದಿರೋದನ್ನ ಎಷ್ಟು ಯೋಚನೆ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಈಗ ಆಗಿರೋದ್ರ ಬಗ್ಗೆ ನನಗೂ ತುಂಬಾ ನೋವಿದೆ. ಹಾಗಂತ ನಾನು ಹೀಗೆ ಮಾಡ್ತಿದ್ದೀನಾ? ಸುಮ್ಮನೆ ಮಕ್ಳ ಥರ ಹಠ ಮಾಡಬೇಡಿ, ತಗೊಳ್ಳಿ. ಅಮ್ಮ, ಅಪ್ಪ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನಮ್ಮ ವಿಷಯ ವಸು? ಅದು ಬಂದು ದೊರೆಸ್ವಾಮಿಯವ್ರ ಕುಟುಂಬ ನಾಳೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅವ್ರ್ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ? ಅವ್ರಿಗೆ ನಮ್ಮನೇನಲ್ಲಿ ಏನ್ ಕೆಲಸ? ಅಲ್ಲಪ್ಪ, ಅದು ಅವತ್ತು
ಅವ್ರೇನಾದ್ರೂ ಅವ್ರ ಮಗಳನ್ನ ಕೋದಂಡನ ಕೊಡಕ್ಕೆ ಒಪ್ಕೊಂಡಿದ್ದಿದ್ರೆ ಇವತ್ತು ನಮ್ಮ ಮನೇಲಿ ಎಲ್ಲ ಸರಿಯಾಗಿರ್ತಿತ್ತು. ಕೋದಂಡನ ಜೀವನನೂ ಸರಿಯಾಗಿರ್ತಿತ್ತು. ಈಗ ನೋಡು ಕೋದಂಡ ಏನ್ ಮಾಡಕ್ ಹೊರಟಿದ್ದಾನೆ ಅಂತ. ಅಮ್ಮ, ನಿನ್ ಕೋಪ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಅವ್ರ ನಿರ್ಧಾರಕ್ಕೂ ನಾವು ಬೆಲೆ ಕೊಡ್ಬೇಕಲ್ವಾ? ಅಷ್ಟಕ್ಕೂ ಮದ್ವೆ ಅನ್ನೋದು ವಿಧಿ ನಿರ್ಧಾರ. ನಾವೆಲ್ಲ ಅದನ್ನ ನಿರ್ಧಾರ ಮಾಡಕ್ಕಾಗಲ್ಲ ಅಲ್ವಮ್ಮ? ನೀನು ಹೇಳೋದು ಸರಿನೇ. ಸಾಕ್ಷಿ ನಮ್ಮ ಮನೆಯಲ್ಲೇ ಇದೆಯಲ್ಲ. ಅದು ಸರಿ, ಅವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಈಗ? ಅದು ಅವ್ರ ಮಗಳು ಕಾಲೇಜ್ ವಿಚಾರಕ್ಕೆ ಬರ್ತಿದ್ದಾರೆ. ಅವ್ರು ಹೇಳಿದ್ರು ಹೋಟ್ಲಲ್ಲಿ ಉಳ್ಕೋತೀವಿ ಅಂತ. ಆದ್ರೆ ನಾನೇ ಮನೆಗೆ ಬನ್ನಿ ಅಂತ ಹೇಳ್ದೆ. ಇದಕ್ಕೆಲ್ಲ ಕೋದಂಡ ಒಪ್ಕೋತಾನ? ಅವ್ರ ಮನೇಲಾಗಿರೋ ಅವಮಾನಕ್ಕೆ ಅವನೆಷ್ಟು ಸಂಕಟ ಪಟ್ಟಿದ್ದಾನೆ ಅಂತ ನಿಂಗೆ ಗೊತ್ತು ತಾನೆ? ಅಮ್ಮ, ನಾನು ಈಗಾಗಲೇ ಕೋದಂಡನ ಹತ್ರ ಮಾತಾಡಿದ್ದೀನಿ. ಅವನು ಅದಕ್ಕೆ ಬರ್ಲಿ ಅಂತ ಒಪ್ಕೊಂಡಿದ್ದಾನೆ. ಓಹೋ, ಅವನು ಒಪ್ಕೊಂಡ? ಮತ್ತೆ ನಮ್ಮನ್ ಕೇಳಕ್ಕೇನಿದೆ? ನಿಮ್ಗಿಷ್ಟ ಬಂದಾಗ ಮಾಡ್ಕೊಳ್ಳಿ. ಹಾಗಲ್ಲಮ್ಮ, ನೀವಿಬ್ರು ಒಪ್ಪಿಗೆ ಕೊಟ್ರೆ ಮಾತ್ರ ನಾನು ಇಲ್ಲಿಗೆ ಅವ್ರನ್ನ ಬರೋಕ್ ಹೇಳ್ತೀನಿ. ಇಲ್ಲಾಂದ್ರೆ ಬೇಡ. ಈ ಮನೇಲಿ ನಮ್ಗೆ ಯಾವ ಬೆಲೆ ಇದೆ ಅಮ್ಮ? ಕೊನೆ ಪಕ್ಷ ನಿಮ್ಮ ನಿರ್ಧಾರಗಳನ್ನ ತಿಳ್ಸೋಕಾದ್ರೂ ನಮಗೆ ಹೇಳ್ತಿರಲ್ಲ, ಅದೇ ದೊಡ್ಡ ವಿಷಯ. ಅಮ್ಮ, ಮತ್ತಿನ್ನೇನಮ್ಮ ವಸು, ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀವಿ ಅಂತಂದ್ರೆ ಅವನು ಮಾಯನ್ನೇ ಮದುವೆ ಆಗಬೇಕು ಅಂತಿದ್ದಾನೆ. ಎಲ್ಲರೂ ಅವ್ರವ್ರ ಇಷ್ಟಕ್ಕೆ ಅವ್ರವ್ರ ನಿರ್ಧಾರಗಳನ್ನು ತಗೋಬೇಕು ಅಂತಿದ್ದಾಗ ನಾವ್ಯಾಕಮ್ಮ ಇಲ್ಲಿ? ಅಪ್ಪ ಪ್ಲೀಸ್, ನೀವು ಹಾಗೆಲ್ಲ ಹೇಳ್ಬೇಡಿ. ಅವರು ಇಲ್ಲಿಗೆ ಬರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ. ನಾನು ಅವ್ರಿಗೆ ಬರಬೇಡಿ ಅಂತ ಹೇಳ್ಬಿಡ್ತೀನಿ. ಬೇಡ ಬಸ್ಸು, ಅವ್ರು ಬರಲಿ. ಅವ್ರ ಮನೆಗೆ ಹೋದಾಗ ನಮ್ಮನ್ನೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕೋದಂಡನ ನಿರ್ಧಾರ ನಮಗೆ ನೋವು ತಂದಿದೆ, ಅದಕ್ಕೆ ಹಾಗಂದೆ ಅಷ್ಟೆ. ಅವ್ರು ಬರೋದ್ರಲ್ಲಿ ನಮ್ಗೆ ಯಾವ ಅಭ್ಯಂತರನೂ ಇಲ್ಲಮ್ಮ. ನೀವು ಕೋದಂಡನ ಬಗ್ಗೆ ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಅವರಿಬ್ರು ಮುಖವಾಡನೋ ಕೋದಂಡನ ಮುಂದೆ ಕಳ್ಚಿ ಅವರನ್ನ ಮನೆಯಿಂದ ಆಚೆ ಕಳಿಸ್ತೀನಿ. ಒಂದೊಳ್ಳೆ ಹುಡುಗಿ ನೋಡಿ ಆದಷ್ಟು ಬೇಗ ಕೋದಂಡನ್ಗೆ ಮದುವೆ ಮಾಡೋಣ. ಯಾಕ್ರಿ, ನಿದ್ದೆ ಬರ್ತಿಲ್ವಾ? ಲೇಟ್ ಆಯ್ತು, ಬನ್ನಿ ಮಲ್ಕೊಳ್ಳಿ. ನೀನು ಹೋಗಿ ಮಲ್ಕೋ. ರೀ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲಾ? ಏನು? ವಂಶಿ ಮದ್ವೆ ವಿಚಾರಕ್ಕೆ ತಾನೆ ನೀವು ಬೇಜಾರು ಮಾಡ್ಕೊಂಡಿರೋದು?